ನೋಡಿ, ಈ ತರ ಈ ಕೆಪಿಎಸ್ಸಿ ತರ ಆಯಾ ರಾಜ್ಯಗಳಲ್ಲಿ ಇಂಥ ಪರೀಕ್ಷೆಗಳಿರುತ್ತೆ, ರಾಜ್ಯ ಮಟ್ಟದ ಪರೀಕ್ಷೆಗಳಾಗಿರುತ್ತೆ. ಹೇಗೆ ಯುಪಿಎಸ್ಸಿ ಇರುತ್ತೋ ಅದೇ ತರ ಕೆಪಿಎಸ್ಸಿ ಅನ್ನುವಂಥ ರೀತಿಯಲ್ಲಿ ಅವತ್ತಿಂದ ಇವತ್ತಿನ ತನಕ ಕಳೆದ 3 ದಶಕಗಳಿಂದ ಕೆಪಿಎಸ್ಸಿ ಮಾರಾಟಕ್ಕಿಡಲ್ಪಟ್ಟಿದೆಯಾ, ದುಡ್ಡು ಕೊಟ್ಟೆ ಎಲ್ಲವೂ ನಡೀತಾ ಇದೆಯಾ ಅನ್ನುವಂಥ ಅನುಮಾನಗಳು ಕಾಡ್ತಾ ಇದೆ. ಪರೀಕ್ಷೆ ಮೂಲಕ ದುಡ್ಡು ಮಾಡ್ತಾ ಇದೆಯಾ ಕೆಪಿಎಸ್ಸಿ, ಅಭ್ಯರ್ಥಿಗಳ ಬಳಿ ಕೆಪಿಎಸ್ಸಿ ಹಣ ಪಡೆದುಕೊಂಡಿದೆಯಾ ಅನ್ನುವಂಥ ಅನುಮಾನಗಳು ಮೂಡ್ತಾ ಇದೆ. ಬಹುತೇಕ ಎಲ್ಲಾ ಸೀಟ್ ಸೋಲ್ಡ್ ಔಟ್ ಆಗಿರಬಹುದು. ಕೆಪಿಎಸ್ಸಿಯಲ್ಲಿ ಬಹುಕೋಟಿ ಹಗರಣ ನಡೆದಿದೆಯಂತೆ ಈ ತರ ಆರೋಪಗಳು ಕೇಳಿ ಬರ್ತಾ ಇದೆ. ಸ್ಫೋಟಕ ಆರೋಪವನ್ನು ಮಾಡ್ತಾ ಇದ್ದಾರೆ ಅಭ್ಯರ್ಥಿಗಳು. ಕೋರ್ಟ್ನಲ್ಲಿ 2 ಪ್ರಕರಣಗಳು ನಡೆಯುತ್ತಾ ಇದ್ವು. ಮೊದಲ ಕೇಸ್ 121 ಜನಕ್ಕೆ ಹಾಲ್ ಟಿಕೆಟ್ ಕೊಡಬೇಕು ಅಂತಿತ್ತು. ಎರಡನೇ ಕೇಸಲ್ಲೂ ಕೂಡ 350 ಜನಕ್ಕೆ ಹಾಲ್ ಟಿಕೆಟ್, ಅಂದ್ರೆ ಅಭ್ಯರ್ಥಿಗಳಿಗೆ ಹಾಲ್ ಟಿಕೆಟ್ ಕೊಡಬೇಕು ಅಂತಿತ್ತು. ಕೆಪಿಎಸ್ಸಿಗೆ ಸೂಚನೆ ಕೊಟ್ಟಿತ್ತು ನ್ಯಾಯಾಲಯ. ರಾತ್ರಿ 9:40ಕ್ಕೆ ಪತ್ರಿಕಾ ಪ್ರಕಟಣೆ ಹೊರಡಿಸುತ್ತೆ ಕೆಪಿಎಸ್ಸಿ. ರಾತ್ರಿ 12:30ರವರೆಗೆ ಹಾಲ್ ಟಿಕೆಟ್ ನೀಡುತ್ತೇವೆ ಅಂತ ಹೇಳ್ತಾರೆ. ಮೊದಲ ಕೇಸ್ನ 121 ಜನಕ್ಕೆ ಹಾಲ್ ಟಿಕೆಟ್ ಕೊಡ್ತಾರೆ. ಹಾಲ್ ಟಿಕೆಟ್ ತೆಗೆದುಕೊಂಡವರ ಬಗ್ಗೆ ತಿಳಿದ್ರೆ ನೀವು ದಂಗಾಗೋಗ್ತೀರಿ. ಹಾಲ್ ಟಿಕೆಟ್ ಪಡೆದವರು ಬಹುತೇಕ ಶಾಸಕರ ಮಕ್ಕಳು, ಮಾಜಿ ಶಾಸಕರು, ಮಾಜಿ ಐಜಿ, ಮಾಜಿ ಐಎಎಸ್ ಅಧಿಕಾರಿಗಳ ಮಕ್ಕಳಿಗೆ ಹಾಲ್ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಅಭ್ಯರ್ಥಿಗಳು. 121 ಜನರ ಪೈಕಿ ಬಹುತೇಕ ಇಂಗ್ಲಿಷ್ ಮಾಧ್ಯಮದವರು ಸ್ಫೋಟಕ ಆರೋಪವನ್ನು ಮಾಡ್ತಾ ಇದ್ದಾರೆ ಅಭ್ಯರ್ಥಿಗಳು. ನೋಡಿ, ಈ ತರ ಈ ಕೆಪಿಎಸ್ಸಿ ತರ ಆಯಾ ರಾಜ್ಯಗಳಲ್ಲಿ ಇಂಥ ಪರೀಕ್ಷೆಗಳಿರುತ್ತೆ, ರಾಜ್ಯ ಮಟ್ಟದ ಪರೀಕ್ಷೆಗಳಾಗಿರುತ್ತೆ. ಹೇಗೆ ಯುಪಿಎಸ್ಸಿ ಇರುತ್ತೋ ಅದೇ ತರ ಕೆಪಿಎಸ್ಸಿ ಅನ್ನುವಂಥ ರೀತಿಯಲ್ಲಿ ಅವತ್ತಿಂದ ಇವತ್ತಿನ ತನಕ ಕಳೆದ 3 ದಶಕಗಳಿಂದ ಕೆಪಿಎಸ್ಸಿ ಮಾರಾಟಕ್ಕಿಡಲ್ಪಟ್ಟಿದೆಯಾ, ದುಡ್ಡು ಕೊಟ್ಟೆ ಎಲ್ಲವೂ ನಡೀತಾ ಇದೆಯಾ ಅನ್ನುವಂಥ ಅನುಮಾನಗಳು ಕಾಡ್ತಾ ಇದೆ. ಪರೀಕ್ಷೆ ಮೂಲಕ ದುಡ್ಡು ಮಾಡ್ತಾ ಇದೆಯಾ ಕೆಪಿಎಸ್ಸಿ, ಅಭ್ಯರ್ಥಿಗಳ ಬಳಿ ಕೆಪಿಎಸ್ಸಿ ಹಣ ಪಡೆದುಕೊಂಡಿದೆಯಾ ಅನ್ನುವಂಥ ಅನುಮಾನಗಳು ಮೂಡ್ತಾ ಇದೆ. ಬಹುತೇಕ ಎಲ್ಲಾ ಸೀಟ್ ಸೋಲ್ಡ್ ಔಟ್ ಆಗಿರಬಹುದು. ಕೆಪಿಎಸ್ಸಿಯಲ್ಲಿ ಬಹುಕೋಟಿ ಹಗರಣ ನಡೆದಿದೆಯಂತೆ ಈ ತರ ಆರೋಪಗಳು ಕೇಳಿ ಬರ್ತಾ ಇದೆ. ಸ್ಫೋಟಕ ಆರೋಪವನ್ನು ಮಾಡ್ತಾ ಇದ್ದಾರೆ ಅಭ್ಯರ್ಥಿಗಳು. ಕೋರ್ಟ್ನಲ್ಲಿ 2 ಪ್ರಕರಣಗಳು ನಡೆಯುತ್ತಾ ಇದ್ವು. ಮೊದಲ ಕೇಸ್ 121 ಜನಕ್ಕೆ ಹಾಲ್ ಟಿಕೆಟ್ ಕೊಡಬೇಕು ಅಂತಿತ್ತು. ಎರಡನೇ ಕೇಸಲ್ಲೂ ಕೂಡ 350 ಜನಕ್ಕೆ ಹಾಲ್ ಟಿಕೆಟ್, ಅಂದ್ರೆ ಅಭ್ಯರ್ಥಿಗಳಿಗೆ ಹಾಲ್ ಟಿಕೆಟ್ ಕೊಡಬೇಕು ಅಂತಿತ್ತು. ಕೆಪಿಎಸ್ಸಿಗೆ ಸೂಚನೆ ಕೊಟ್ಟಿತ್ತು ನ್ಯಾಯಾಲಯ. ರಾತ್ರಿ 9:40ಕ್ಕೆ ಪತ್ರಿಕಾ ಪ್ರಕಟಣೆ ಹೊರಡಿಸುತ್ತೆ ಕೆಪಿಎಸ್ಸಿ. ರಾತ್ರಿ 12:30ರವರೆಗೆ ಹಾಲ್ ಟಿಕೆಟ್ ನೀಡುತ್ತೇವೆ ಅಂತ ಹೇಳ್ತಾರೆ. ಮೊದಲ ಕೇಸ್ನ 121 ಜನಕ್ಕೆ ಹಾಲ್ ಟಿಕೆಟ್ ಕೊಡ್ತಾರೆ. ಹಾಲ್ ಟಿಕೆಟ್ ತೆಗೆದುಕೊಂಡವರ ಬಗ್ಗೆ ತಿಳಿದ್ರೆ ನೀವು ದಂಗಾಗೋಗ್ತೀರಿ. ಹಾಲ್ ಟಿಕೆಟ್ ಪಡೆದವರು ಬಹುತೇಕ ಶಾಸಕರ ಮಕ್ಕಳು, ಮಾಜಿ ಶಾಸಕರು, ಮಾಜಿ ಐಜಿ, ಮಾಜಿ ಐಎಎಸ್ ಅಧಿಕಾರಿಗಳ ಮಕ್ಕಳಿಗೆ ಹಾಲ್ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಅಭ್ಯರ್ಥಿಗಳು. 121 ಜನರ ಪೈಕಿ ಬಹುತೇಕ ಇಂಗ್ಲಿಷ್ ಮಾಧ್ಯಮದವರು ಸ್ಫೋಟಕ ಆರೋಪವನ್ನು ಮಾಡ್ತಾ ಇದ್ದಾರೆ ಅಭ್ಯರ್ಥಿಗಳು. ನೋಡಿ, ಈ ತರ ಈ ಕೆಪಿಎಸ್ಸಿ ತರ ಆಯಾ ರಾಜ್ಯಗಳಲ್ಲಿ ಇಂಥ ಪರೀಕ್ಷೆಗಳಿರುತ್ತೆ, ರಾಜ್ಯ ಮಟ್ಟದ ಪರೀಕ್ಷೆಗಳಾಗಿರುತ್ತೆ. ಹೇಗೆ ಯುಪಿಎಸ್ಸಿ ಇರುತ್ತೋ ಅದೇ ತರ ಕೆಪಿಎಸ್ಸಿ ಅನ್ನುವಂಥ ರೀತಿಯಲ್ಲಿ ಅವತ್ತಿಂದ ಇವತ್ತಿನ ತನಕ ಕಳೆದ 3 ದಶಕಗಳಿಂದ ಕೆಪಿಎಸ್ಸಿ ಮಾರಾಟಕ್ಕಿಡಲ್ಪಟ್ಟಿದೆಯಾ, ದುಡ್ಡು ಕೊಟ್ಟೆ ಎಲ್ಲವೂ ನಡೀತಾ ಇದೆಯಾ ಅನ್ನುವಂಥ ಅನುಮಾನಗಳು ಕಾಡ್ತಾ ಇದೆ. ಪರೀಕ್ಷೆ ಮೂಲಕ ದುಡ್ಡು ಮಾಡ್ತಾ ಇದೆಯಾ ಕೆಪಿಎಸ್ಸಿ, ಅಭ್ಯರ್ಥಿಗಳ ಬಳಿ ಕೆಪಿಎಸ್ಸಿ ಹಣ ಪಡೆದುಕೊಂಡಿದೆಯಾ ಅನ್ನುವಂಥ ಅನುಮಾನಗಳು ಮೂಡ್ತಾ ಇದೆ. ಬಹುತೇಕ ಎಲ್ಲಾ ಸೀಟ್ ಸೋಲ್ಡ್ ಔಟ್ ಆಗಿರಬಹುದು. ಕೆಪಿಎಸ್ಸಿಯಲ್ಲಿ ಬಹುಕೋಟಿ ಹಗರಣ ನಡೆದಿದೆಯಂತೆ ಈ ತರ ಆರೋಪಗಳು ಕೇಳಿ ಬರ್ತಾ ಇದೆ. ಸ್ಫೋಟಕ ಆರೋಪವನ್ನು ಮಾಡ್ತಾ ಇದ್ದಾರೆ ಅಭ್ಯರ್ಥಿಗಳು. ಕೋರ್ಟ್ನಲ್ಲಿ 2 ಪ್ರಕರಣಗಳು ನಡೆಯುತ್ತಾ ಇದ್ವು. ಮೊದಲ ಕೇಸ್ 121 ಜನಕ್ಕೆ ಹಾಲ್ ಟಿಕೆಟ್ ಕೊಡಬೇಕು ಅಂತಿತ್ತು. ಎರಡನೇ ಕೇಸಲ್ಲೂ ಕೂಡ 350 ಜನಕ್ಕೆ ಹಾಲ್ ಟಿಕೆಟ್, ಅಂದ್ರೆ ಅಭ್ಯರ್ಥಿಗಳಿಗೆ ಹಾಲ್ ಟಿಕೆಟ್ ಕೊಡಬೇಕು ಅಂತಿತ್ತು. ಕೆಪಿಎಸ್ಸಿಗೆ ಸೂಚನೆ ಕೊಟ್ಟಿತ್ತು ನ್ಯಾಯಾಲಯ. ರಾತ್ರಿ 9:40ಕ್ಕೆ ಪತ್ರಿಕಾ ಪ್ರಕಟಣೆ ಹೊರಡಿಸುತ್ತೆ ಕೆಪಿಎಸ್ಸಿ. ರಾತ್ರಿ 12:30ರವರೆಗೆ ಹಾಲ್ ಟಿಕೆಟ್ ನೀಡುತ್ತೇವೆ ಅಂತ ಹೇಳ್ತಾರೆ. ಮೊದಲ ಕೇಸ್ನ 121 ಜನಕ್ಕೆ ಹಾಲ್ ಟಿಕೆಟ್ ಕೊಡ್ತಾರೆ. ಹಾಲ್ ಟಿಕೆಟ್ ತೆಗೆದುಕೊಂಡವರ ಬಗ್ಗೆ ತಿಳಿದ್ರೆ ನೀವು ದಂಗಾಗೋಗ್ತೀರಿ. ಹಾಲ್ ಟಿಕೆಟ್ ಪಡೆದವರು ಬಹುತೇಕ ಶಾಸಕರ ಮಕ್ಕಳು, ಮಾಜಿ ಶಾಸಕರು, ಮಾಜಿ ಐಜಿ, ಮಾಜಿ ಐಎಎಸ್ ಅಧಿಕಾರಿಗಳ ಮಕ್ಕಳಿಗೆ ಹಾಲ್ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಅಭ್ಯರ್ಥಿಗಳು. 121 ಜನರ ಪೈಕಿ ಬಹುತೇಕ ಇಂಗ್ಲಿಷ್ ಮಾಧ್ಯಮದವರು ಸ್ಫೋಟಕ ಆರೋಪವನ್ನು ಮಾಡ್ತಾ ಇದ್ದಾರೆ ಅಭ್ಯರ್ಥಿಗಳು. ನೋಡಿ, ಈ ತರ ಈ ಕೆಪಿಎಸ್ಸಿ ತರ ಆಯಾ ರಾಜ್ಯಗಳಲ್ಲಿ ಇಂಥ ಪರೀಕ್ಷೆಗಳಿರುತ್ತೆ, ರಾಜ್ಯ ಮಟ್ಟದ ಪರೀಕ್ಷೆಗಳಾಗಿರುತ್ತೆ. ಹೇಗೆ ಯುಪಿಎಸ್ಸಿ ಇರುತ್ತೋ ಅದೇ ತರ ಕೆಪಿಎಸ್ಸಿ ಅನ್ನುವಂಥ ರೀತಿಯಲ್ಲಿ ಅವತ್ತಿಂದ ಇವತ್ತಿನ ತನಕ ಕಳೆದ 3 ದಶಕಗಳಿಂದ ಕೆಪಿಎಸ್ಸಿ ಮಾರಾಟಕ್ಕಿಡಲ್ಪಟ್ಟಿದೆಯಾ, ದುಡ್ಡು ಕೊಟ್ಟೆ ಎಲ್ಲವೂ ನಡೀತಾ ಇದೆಯಾ ಅನ್ನುವಂಥ ಅನುಮಾನಗಳು ಕಾಡ್ತಾ ಇದೆ. ಪರೀಕ್ಷೆ ಮೂಲಕ ದುಡ್ಡು ಮಾಡ್ತಾ ಇದೆಯಾ ಕೆಪಿಎಸ್ಸಿ,
ಅಭ್ಯರ್ಥಿಗಳ ಬಳಿ ಕೆಪಿಎಸ್ಸಿ ಹಣ ಪಡೆದುಕೊಂಡಿದೆಯಾ ಅನ್ನುವಂಥ ಅನುಮಾನಗಳು ಮೂಡ್ತಾ ಇದೆ. ಬಹುತೇಕ ಎಲ್ಲಾ ಸೀಟ್ ಸೋಲ್ಡ್ ಔಟ್ ಆಗಿರಬಹುದು. ಕೆಪಿಎಸ್ಸಿಯಲ್ಲಿ ಬಹುಕೋಟಿ ಹಗರಣ ನಡೆದಿದೆಯಂತೆ ಈ ತರ ಆರೋಪಗಳು ಕೇಳಿ ಬರ್ತಾ ಇದೆ. ಸ್ಫೋಟಕ ಆರೋಪವನ್ನು ಮಾಡ್ತಾ ಇದ್ದಾರೆ ಅಭ್ಯರ್ಥಿಗಳು. ಕೋರ್ಟ್ನಲ್ಲಿ 2 ಪ್ರಕರಣಗಳು ನಡೆಯುತ್ತಾ ಇದ್ವು. ಮೊದಲ ಕೇಸ್ 121 ಜನಕ್ಕೆ ಹಾಲ್ ಟಿಕೆಟ್ ಕೊಡಬೇಕು ಅಂತಿತ್ತು. ಎರಡನೇ ಕೇಸಲ್ಲೂ ಕೂಡ 350 ಜನಕ್ಕೆ ಹಾಲ್ ಟಿಕೆಟ್ ಅಂದ್ರೆ ಅಭ್ಯರ್ಥಿಗಳಿಗೆ ಹಾಲ್ ಟಿಕೆಟ್ ಕೊಡಬೇಕು ಅಂತಿತ್ತು. ಕೆಪಿಎಸ್ಸಿಗೆ ಸೂಚನೆ ಕೊಟ್ಟಿತ್ತು ನ್ಯಾಯಾಲಯ. ರಾತ್ರಿ 9:40ಕ್ಕೆ ಪತ್ರಿಕಾ ಪ್ರಕಟಣೆ ಹೊರಡಿಸುತ್ತೆ ಕೆಪಿಎಸ್ಸಿ. ರಾತ್ರಿ 12:30ರವರೆಗೆ ಹಾಲ್ ಟಿಕೆಟ್ ನೀಡುತ್ತೇವೆ ಅಂತ ಹೇಳ್ತಾರೆ. ಮೊದಲ ಕೇಸ್ನ 121 ಜನಕ್ಕೆ ಹಾಲ್ ಟಿಕೆಟ್ ಕೊಡ್ತಾರೆ. ಹಾಲ್ ಟಿಕೆಟ್ ತೆಗೆದುಕೊಂಡವರ ಬಗ್ಗೆ ತಿಳಿದ್ರೆ ನೀವು ದಂಗಾಗೋಗ್ತೀರಿ. ಹಾಲ್ ಟಿಕೆಟ್ ಪಡೆದವರು ಬಹುತೇಕ ಶಾಸಕರ ಮಕ್ಕಳು, ಮಾಜಿ ಶಾಸಕರು, ಮಾಜಿ ಐಜಿ, ಮಾಜಿ ಐಎಎಸ್ ಅಧಿಕಾರಿಗಳ ಮಕ್ಕಳಿಗೆ ಹಾಲ್ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಅಭ್ಯರ್ಥಿಗಳು. 121 ಜನರ ಪೈಕಿ ಬಹುತೇಕ ಇಂಗ್ಲಿಷ್ ಮಾಧ್ಯಮದವರು ಸ್ಫೋಟಕ ಆರೋಪವನ್ನು ಮಾಡ್ತಾ ಇದ್ದಾರೆ ಅಭ್ಯರ್ಥಿಗಳು. ನೋಡಿ, ಈ ಕೆಪಿಎಸ್ಸಿ ತರ ಆಯಾಯ ರಾಜ್ಯಗಳಲ್ಲಿ ಇಂಥ ಪರೀಕ್ಷೆಗಳಿರುತ್ತೆ, ರಾಜ್ಯ ಮಟ್ಟದ ಪರೀಕ್ಷೆಗಳಾಗಿರುತ್ತೆ. ಹೇಗೆ ಯುಪಿಎಸ್ಸಿ ಇರುತ್ತೋ ಅದೇ ತರ ಕೆಪಿಎಸ್ಸಿ ಅನ್ನುವಂಥ ರೀತಿಯಲ್ಲಿ ಅವತ್ತಿಂದ ಇವತ್ತಿನ ತನಕ ಕಳೆದ 3 ದಶಕಗಳಿಂದ ಕೆಪಿಎಸ್ಸಿ ಮಾರಾಟಕ್ಕಿಡಲ್ಪಟ್ಟಿದೆಯಾ, ದುಡ್ಡು ಕೊಟ್ಟೆ ಎಲ್ಲವೂ ನಡೀತಾ ಇದೆಯಾ ಅನ್ನುವಂಥ ಅನುಮಾನಗಳು ಕಾಡ್ತಾ ಇದೆ. ಪರೀಕ್ಷೆ ಮೂಲಕ ದುಡ್ಡು ಮಾಡ್ತಾ ಇದೆಯಾ ಕೆಪಿಎಸ್ಸಿ? ಅಭ್ಯರ್ಥಿಗಳ ಬಳಿ ಕೆಪಿಎಸ್ಸಿ ಹಣ ಪಡೆದುಕೊಂಡಿದೆಯಾ ಅನ್ನುವಂಥ ಅನುಮಾನಗಳು ಮೂಡ್ತಾ ಇದೆ. ಬಹುತೇಕ ಎಲ್ಲಾ ಸೀಟ್ ಸೋಲ್ಡ್ ಔಟ್ ಆಗಿರಬಹುದು. ಕೆಪಿಎಸ್ಸಿಯಲ್ಲಿ ಬಹುಕೋಟಿ ಹಗರಣ ನಡೆದಿದೆಯಂತೆ ಈ ತರ ಆರೋಪಗಳು ಕೇಳಿ ಬರ್ತಾ ಇದೆ. ಸ್ಫೋಟಕ ಆರೋಪವನ್ನು ಮಾಡ್ತಾ ಇದ್ದಾರೆ ಅಭ್ಯರ್ಥಿಗಳು. ಕೋರ್ಟ್ನಲ್ಲಿ 2 ಪ್ರಕರಣಗಳು ನಡೆಯುತ್ತಾ ಇದ್ವು. ಮೊದಲ ಕೇಸ್ 121 ಜನಕ್ಕೆ ಹಾಲ್ ಟಿಕೆಟ್ ಕೊಡಬೇಕು ಅಂತಿತ್ತು. ಎರಡನೇ ಕೇಸಲ್ಲೂ ಕೂಡ 350 ಜನಕ್ಕೆ ಹಾಲ್ ಟಿಕೆಟ್ ಅಂದ್ರೆ ಅಭ್ಯರ್ಥಿಗಳಿಗೆ ಹಾಲ್ ಟಿಕೆಟ್ ಕೊಡಬೇಕು ಅಂತಿತ್ತು. ಕೆಪಿಎಸ್ಸಿಗೆ ಸೂಚನೆ ಕೊಟ್ಟಿತ್ತು ನ್ಯಾಯಾಲಯ. ರಾತ್ರಿ 9:40ಕ್ಕೆ ಪತ್ರಿಕಾ ಪ್ರಕಟಣೆ ಹೊರಡಿಸುತ್ತೆ ಕೆಪಿಎಸ್ಸಿ. ರಾತ್ರಿ 12:30ರವರೆಗೆ ಹಾಲ್ ಟಿಕೆಟ್ ನೀಡುತ್ತೇವೆ ಅಂತ ಹೇಳ್ತಾರೆ. ಮೊದಲ ಕೇಸ್ನ 121 ಜನಕ್ಕೆ ಹಾಲ್ ಟಿಕೆಟ್ ಕೊಡ್ತಾರೆ. ಹಾಲ್ ಟಿಕೆಟ್ ತೆಗೆದುಕೊಂಡವರ ಬಗ್ಗೆ ತಿಳಿದ್ರೆ ನೀವು ದಂಗಾಗೋಗ್ತೀರಿ. ಹಾಲ್ ಟಿಕೆಟ್ ಪಡೆದವರು ಬಹುತೇಕ ಶಾಸಕರ ಮಕ್ಕಳು, ಮಾಜಿ ಶಾಸಕರು, ಮಾಜಿ ಐಜಿ, ಮಾಜಿ ಐಎಎಸ್ ಅಧಿಕಾರಿಗಳ ಮಕ್ಕಳಿಗೆ ಹಾಲ್ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಅಭ್ಯರ್ಥಿಗಳು. 121 ಜನರ ಪೈಕಿ ಬಹುತೇಕ ಇಂಗ್ಲಿಷ್ ಮಾಧ್ಯಮದವರು ಸ್ಫೋಟಕ ಆರೋಪವನ್ನು ಮಾಡ್ತಾ ಇದ್ದಾರೆ ಅಭ್ಯರ್ಥಿಗಳು. ನೋಡಿ, ಈ ಕೆಪಿಎಸ್ಸಿ ತರ ಆಯಾಯ ರಾಜ್ಯಗಳಲ್ಲಿ ಇಂಥ ಪರೀಕ್ಷೆಗಳಿರುತ್ತೆ, ರಾಜ್ಯ ಮಟ್ಟದ ಪರೀಕ್ಷೆಗಳಾಗಿರುತ್ತೆ. ಹೇಗೆ ಯುಪಿಎಸ್ಸಿ ಇರುತ್ತೋ ಅದೇ ತರ ಕೆಪಿಎಸ್ಸಿ ಅನ್ನುವಂಥ ರೀತಿಯಲ್ಲಿ ಅವತ್ತಿಂದ ಇವತ್ತಿನ ತನಕ ಕಳೆದ 3 ದಶಕಗಳಿಂದ ಕೆಪಿಎಸ್ಸಿ ಮಾರಾಟಕ್ಕಿಡಲ್ಪಟ್ಟಿದೆಯಾ, ದುಡ್ಡು ಕೊಟ್ಟೆ ಎಲ್ಲವೂ ನಡೀತಾ ಇದೆಯಾ ಅನ್ನುವಂಥ ಅನುಮಾನಗಳು ಕಾಡ್ತಾ ಇದೆ. ಪರೀಕ್ಷೆ ಮೂಲಕ ದುಡ್ಡು ಮಾಡ್ತಾ ಇದೆಯಾ ಕೆಪಿಎಸ್ಸಿ? ಅಭ್ಯರ್ಥಿಗಳ ಬಳಿ ಕೆಪಿಎಸ್ಸಿ ಹಣ ಪಡೆದುಕೊಂಡಿದೆಯಾ ಅನ್ನುವಂಥ ಅನುಮಾನಗಳು ಮೂಡ್ತಾ ಇದೆ. ಬಹುತೇಕ ಎಲ್ಲಾ ಸೀಟ್ ಸೋಲ್ಡ್ ಔಟ್ ಆಗಿರಬಹುದು. ಕೆಪಿಎಸ್ಸಿಯಲ್ಲಿ ಬಹುಕೋಟಿ ಹಗರಣ ನಡೆದಿದೆಯಂತೆ ಈ ತರ